ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮಕ್ಕಳ ಪರೀಕ್ಷಾ ದೃಷ್ಟಿಯಿಂದ ಪ್ರತಿನಿತ್ಯ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಒಂದೊಂದು ರೀತಿಯ ಗ್ರಾಮರ್ಗಳನ್ನು ನಾವು ಇಲ್ಲಿ ಮಾಡ್ತಾ ಹೋಗ್ತೀವಿ. ನೀವು ಪ್ರತಿನಿತ್ಯ ನಮ್ಮನ್ನು ಫಾಲೋ ಅಪ್ ಮಾಡಿ ಹೆಚ್ಚಿನ ಅಂಕವನ್ನು ನೀವು ಗಳಿಸಿ ಅಂತ ಹೇಳ್ತಾ ಮೊದಲಿಗೆ ಸಂಧಿಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಲೋಪಸಂಧಿ. ಲೋಪಸಂಧಿ ಅಂದ್ರೆ ಏನು ಚಿಕ್ಕದಾಗಿ ತಿಳ್ಕೊಳ್ಬೇಕು. ಡೆಫಿನೇಷನ್ ಏನು ಬರೆಯೋದಿರೋದಿಲ್ಲ. ಪೂರ್ವ ಪದದ ಕೊನೆಯ ಸ್ವರ ಲೋಪವಾದರೆ ಅದು ಲೋಪಸಂಧಿ. ಈಗ ಉದಾಹರಣೆ ಒಂದು ನೋಡೋಣ. ಇಲ್ಲಿ ಊರು ಊರು ಅಂತ ಇದೆ ನೋಡಿ, ಅದನ್ನು ಹೇಗೆ ಬಿಡಿಸುವುದು? ಊರು ಪ್ಲಸ್ ಊರು ಊರೂರು. ಇಲ್ಲಿ ನೋಡಿ, ಪೂರ್ವ ಪದದ ಈ ಕೊನೆಯ ಸ್ವರ ಇದೆಯಲ್ಲ, ಇದನ್ನು ಗುಣಿತಾಕ್ಷರವನ್ನಾಗಿ ಬಿಡಿಸಿದಾಗ ಏನಾಗುತ್ತದೆ? ರ ಪ್ಲಸ್ ಹೂ ಆಗುತ್ತದೆ ಅಲ್ವಾ? ಈ ಹೂ ಏನಾಗುತ್ತದೆ? ಲೋಪವಾಗಿ ಹೋಗುತ್ತದೆ. ಇವು ಹಾಗೆ ಉಳ್ಕೊಳ್ಳುತ್ತೆ, ಇಲ್ಲೇನು ಬದಲಾವಣೆ ಆಗುವುದಿಲ್ಲ. ಓಕೆ, ಇಲ್ಲಿ ನೋಡಿ, ಮಾತಿಲ್ಲ, ಮಾತು ಪ್ಲಸ್ ಇಲ್ಲ, ಇದನ್ನು ಗುಣಿತಾಕ್ಷರವಾಗಿ ಮಾಡಿದಾಗ ಏನಾಗಿ ಬರುತ್ತದೆ ನಮಗೆ? ತ ಪ್ಲಸ್ ಹೂ ಅಲ್ವಾ? ಈ ಇದೆಯಲ್ಲ, ಈ ಹಾಗೆ ಇರುತ್ತದೆ. ಇಲ್ಲಿನೂ ಅಷ್ಟೇ, ಇಲ್ಲಿ ನೋಡಿ, ಈ ಹೂ ಇದೆಯಲ್ಲ ಹಾಗೆ ಇರುತ್ತದೆ. ಹೂ ಇದೆಯಲ್ಲ, ಇದು ಹಾಗೆ ಇರುತ್ತದೆ, ಇದು ಹಾಗೆ ಇರುತ್ತದೆ. ಓಕೆ, ಹಾಗಾಗಿ ಇಷ್ಟೇ ನೀವು ತಿಳ್ಕೊಂಡ್ರೆ ಸಾಕು.